ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ ಇದು. ಸೈಟ್ಗೆ DC ಕನ್ವರ್ಷನ್ ಆಗಿದೆ. ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಇರುವಂಥ ಪ್ರಾಪರ್ಟಿ ಇದು. ಮನೆ ಬಂದ್ಬಿಟ್ಟು ಸ್ವಂತಕ್ಕೆ ಕಟ್ಕೊಂಡಿರೋವಂಥದ್ದು, ಓನ್ ಕನ್ಸ್ಟ್ರಕ್ಟೆಡ್ ಇದು. ತುಂಬ ಚೆನ್ನಾಗಿ ಒಳ್ಳೆ ಮೆಟೀರಿಯಲ್ ಹಾಕಿ ಕಟ್ಟಿರೋವಂಥ ಮನೆ ಇದು. ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 40 × 60 ಇರುತ್ತೆ. ರೋಡ್ ಬೈ 40 ಬರುತ್ತೆ, ಲೆಂತ್ ಬೈ 60 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 2400 ಸ್ಕ್ವೇರ್ ಫೀಟ್ ಇರುತ್ತೆ. ಆ ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 1 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮನೆ ಮುಂದೆ ರೋಡ್ ಬಂದ್ಬಿಟ್ಟು 35 ಫೀಟ್ ರೋಡ್ ಇರುತ್ತೆ. ಸರೌಂಡಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಟಾಪ್ ಕ್ಲಾಸ್ ಲೇಔಟು, ತುಂಬ ಚೆನ್ನಾಗಿದೆ ಲೇಔಟ್ ಮಾತ್ರ. ಒಳ್ಳೊಳ್ಳೆ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಕೇರ್ಲಿನ್ ಸ್ಟೈಲಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಎಲ್ಲ ಅಷ್ಟೇ ಕೇರ್ಲಿನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಬಟ್ ಎಲ್ಲ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನೀಟಾಗಿ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ರೆಡ್ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು, ಕೆಂಪಿಟ್ಗೆಯಲ್ಲಿ ಕಟ್ಟಿರುವಂಥದ್ದು. ಮನೆ ಬಂದ್ಬಿಟ್ಟು ಎಲ್ಲನೂ ಪಿಲ್ಲರಲ್ಲಿ ಕಟ್ಟಿರುವಂಥದ್ದೇ. ಟೋಟಲ್ 14 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಕಾಂಪೌಂಡ್ ಕೂಡ ನೋಡ್ಬೋದು, ನೀಟಾಗೆಲ್ಲ ಕಾಂಪೌಂಡ್ ಹಾಕಿದ್ದಾರೆ. ಕಾಂಪೌಂಡ್ ಕೂಡ ಅಷ್ಟೇ ರೆಡ್ ಬ್ರಿಕ್ಕಲ್ಲೇ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಇವನ್ ಕಾಂಪೌಂಡ್ ಕೂಡ. ಸೊ ಗೇಟ್ ಕೂಡ ನೋಡ್ಬೋದು, MS ಗೇಟ್ ಯೂಸ್ ಮಾಡಿದ್ದಾರೆ. ಆ ಕಾಂಪೌಂಡ್ಗೆಲ್ಲನೂ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹಾಕ್ಸಿದ್ದಾರೆ ಎಲ್ಲನೂ ಫುಲ್ ಕಾಂಪೌಂಡ್ಗೆ. ಫ್ರಂಟ್ಗೆ ಮಾತ್ರ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಸೊ ಕ್ವಾಲಿಟಿ ವೈಸಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ದಿರ ತುಂಬ ಒಳ್ಳೆ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ತೋರಿಸ್ತೀನಿ ಎಲ್ಲನೂ ಇನ್ಸೈಡೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮನೆಗಿದು ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ನ ಹಾಕ್ಕೋಬೋದು. 2 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ 2 ಕಾರು ಒಳಗಡೆ ನೀಟಾಗಿ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾನ ಟೈಲ್ಸ್ ಯೂಸ್ ಮಾಡಿದ್ದಾರೆ. 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದು ಬಿಟ್ಬಿಟ್ಟು ಲ್ಯಾಂಡ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಇದು ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿರುವಂಥದ್ದು. ಬಟ್ ಅವ್ರೇನು ಮಾಡಿಲ್ಲ, ಎಂಟಿ ಬಿಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಲ್ಯಾಂಡ್ ಮಾಡ್ಕೋಬೋದು, ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಮನೆಗೆ ಸ್ವಂತಕ್ಕೆ ಕಟ್ಟಿರುವಂಥದ್ದು. ಅವ್ರೇನೋ ಬೇರೆ ಕಡೆ ಶಿಫ್ಟ್ ಆಗ್ತಿರೋ ಕಾರಣದಿಂದ ಈಗ ಮನೆ ಸೇಲ್ ಮಾಡ್ತಿದ್ದಾರೆ. ಹೊಸ ಮನೆ ಇರುತ್ತೆ. ಇನ್ನೂ ಅವ್ರೇನು ಒಂದು ಡೇನು ಕೂಡ ಸ್ಟೇ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಇದು ಹೊಸ ಮನೆ ಇರುತ್ತೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ ಲೇಔಟ್ ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಬಂದ್ಬಿಟ್ಟು ಆ ಕಡೆ ಲಾಸ್ಟಲ್ಲಿ ಮಾಡಿದ್ದಾರೆ. ಎಲ್ಲ ದೇವಮೂಲೆಗೆ ಸಂಪ್ ಕೂಡ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 16,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಆಲ್ರೆಡಿ ಪರ್ಮನೆಂಟ್ ಆಗಿದೆ. 3 kW ಕೊಟ್ಟಿದ್ದಾರೆ. ಟೋಟಲ್ ಬಂದ್ಬಿಟ್ಟು 3 ಮೀಟರ್ ಬರುತ್ತೆ. 2 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ 3ಕ್ಕೂ 3 kW ಕೊಟ್ಬಿಟ್ಟು ಎಲ್ಲ ಪರ್ಮನೆಂಟ್ ಮಾಡಿಸಿದ್ದಾರೆ. ಸೊ ಪಾರ್ಕಿಂಗ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. 2 ಕಾರ್ ಆರಾಮಾಗಿ ಹಾಕ್ಕೋಬೋದು. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೂಪ್ವರೆಗೂ ಫುಲ್ ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲಿ ಬಂದ್ಬಿಟ್ಟು ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಕೂಡ ನಾವು ಬಿಡ್ತು ಕೂಡ ನೋಡ್ಬೋದು, ಒಳ್ಳೆ ಮಾಡರ್ನ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ಎಲ್ಲನೂ ಫುಲ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಸಹ 2 ಲಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ಎರಡನ್ನೂ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ವಾಸ್ಕಲ್ಲು ಮತ್ತು ಡೋರ್ ಥಿಕ್ನೆಸ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲಾಬಿ ಸಿಗುತ್ತೆ. ಸೊ ಲಾಬಿ ವಾಲ್ಗೆಲ್ಲ ನೋಡ್ಬೋದು, ಫುಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ, ಡಿಸೈನ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಶೂ ರಾಕ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಶೂ ರಾಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿ ಏನೋ ಸ್ಟೋರ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಸೀಲಿಂಗ್ ಬಂದ್ಬಿಟ್ಟು UPC ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್. ಸೊ ಗ್ರೌಂಡ್ ಫ್ಲೋರ್ ಮಾತ್ರ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಎಲ್ಲನೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಇದು. ಟೋಟಲ್ ಗ್ರೌಂಡ್ ಫ್ಲೋರ್ಗೆ ಎಷ್ಟಿದ್ರು ಅಷ್ಟು ಇಟಾಲಿಯನ್ ಮಾರ್ಬಲ್ ಇದು. ಇದು ಟೋಟಲ್ ಬಂದ್ಬಿಟ್ಟು 2 BHK ಇರುತ್ತೆ. ಸೊ ಇದು ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು, ಸೀಲಿಂಗೆಲ್ಲ ವುಡನ್ ಡಿಸೈನ್ ಸೀಲಿಂಗ್ ಕೊಟ್ಟಿದ್ದಾರೆ. POP ಎಲ್ಲನೂ. TV ಯೂನಿಟ್ ಕೂಡ ಅಷ್ಟೇ ವಿನಿಯರ್ ಲ್ಯಾಮಿನೇಟಲ್ಲಿ ಮಾಡಿರುವಂಥದ್ದು. TV ಯೂನಿಟ್ ಕೂಡ 2 ವಿಂಡೋ ಕೊಟ್ಟಿದೆ. 2 ಟೀ ಕುಡ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ 4x4. ಸೊ ಲೈಟ್ಸು, ಸೀಲಿಂಗ್ ಲೈಟ್ಸು, ಫ್ಯಾಷನ್ ಲೈಟ್ಸ್ ಎಲ್ಲ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಹಾಲ್ ಕೂಡ ನೋಡ್ಬೋದು, ಡೀಸೆಂಟ್ ಸೈಜ್ ಇದೆ. ಇಲ್ಲಿ ಬೇಕಾದರೆ ಲಾಸ್ಟ್ಗೆ ಸೋಫಾ ಸೆಟ್ ಎಲ್ಲ ಸೆಟ್ ಮಾಡ್ಕೋಬೋದು. ಸೊ ಇದು ಪೂಜಾ ರೂಮ್ ಇದು. ಸೊ ಪೂಜಾ ಯೂನಿಟ್ ಇಲ್ಲಿ ಇದೆ. ಪೂಜಾ ದೇವರನ್ನೆಲ್ಲ ಇಲ್ಲಿ ಇದು ಮಾಡ್ಕೋಬೋದು. ಪೂಜಾ ರೂಮ್ ಇದು. ಸೊ ಇಲ್ಲಿ ರಿಮೈನಿಂಗ್ ಬಂದ್ಬಿಟ್ಟು ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಡಕ್ ಏರಿಯಾ ತೊಡಕ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇದು ಓಪನ್ ಕಿಚನ್ ಇದೆ. ಕಿಚನ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ಅಂದರೆ ಫುಲ್ ಸ್ಪೇಸಿಯಸ್ ಆಗಿದೆ ಕಿಚನ್ ಇದು. ಸೊ ಕಿಚನ್ ತುಂಬ ದೊಡ್ಡದಾಗಿರೋ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಕಿಚನ್ ಕೂಡ. ಡೈನಿಂಗ್ ಕಮ್ ಕಿಚನ್ ಇದು. 2 ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ POP ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ಒಂದು ದೊಡ್ಡದು ವಿಂಡೋ ಕೂಡ 4x4 ಟೀ ಕುಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಕಿಚನ್ ಕೂಡ ನೋಡ್ಬೋದು, ಎಲ್ಲನೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲನೂ. ಕಿಚನ್ ಸ್ಟೋರೇಜ್ ಬಾಕ್ಸಸ್ ಎಲ್ಲ ನೋಡ್ಬೋದು ಇದು.
ಇದು ಕೂಡ ಅಷ್ಟೇ ಒಂದು ಸ್ಟೋರೇಜ್. ಇದು ಬೇಕಾದರೆ ಒಂದು ಕೂಲಿಂಗ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಅನುಕೂಲವಾಗಿರುತ್ತೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಸೆಂಟ್ರಲ್ ಚಿಮ್ನಿ ಕೂಡ ಕೊಟ್ಟಿದ್ದಾರೆ. ಚಿಮ್ನಿ ಬಂದ್ಬಿಟ್ಟು ಫೈಬರ್ ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಇದು 10mm ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಎಲ್ಲ ಅಷ್ಟೇ 10mm ಬಾಸ್ಕೆಟ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಎರಡು ಕಡೆ ಕೊಟ್ಟಿದ್ದಾರೆ 10mm ಬಾಸ್ಕೆಟ್ಸ್ ಬಂದ್ಬಿಟ್ಟು. ಸೊ ಇಲ್ಲೂ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಡೆಕ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಬೇಕಾದರೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ನೋಡ್ಬೋದು ಹಾಲ್ ಕಮ್ ಕಿಚನ್ ಇದು ಫುಲ್ ಓಪನ್ ಇರುತ್ತೆ. ಸೊ ಯುಟಿಲಿಟಿ ಇದು ಮನೆಗೆ ಆ ಕಡೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ, ಈಗ ಇಲ್ಲಿ ಓಪನ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ತೋರಿಸ್ತೀನಿ ಯುಟಿಲಿಟಿ ಕೂಡ ಡೋರ್ ಲಾಕ್ ಆಗಿದೆ. ಸೊ ಇದು ರೂಮ್ ನಂಬರ್ 1. ಇದು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ಡೋರ್ಸ್ ಮಾತ್ರ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಅದು ಡೋರ್ಸ್ ಕೂಡ ಅಷ್ಟೇ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇದು ರೂಮ್ ನಂಬರ್ 1. ಇದು ಫುಲ್ ಫರ್ನಿಶ್ಡ್ ಇರುತ್ತೆ ರೂಮ್ ಕೂಡ. ಸೊ ರೂಮ್ ಸೈಜ್ ಬಂದ್ಬಿಟ್ಟು ಇದು 14x10 ಇರುತ್ತೆ ಇದು. ಸೊ ಕಿಂಗ್ ಸೈಜ್ ಕಟ್ ಆಲ್ರೆಡಿ ಫಿಕ್ಸ್ ಆಗಿದೆ, POP ಎಲ್ಲ ಮಾಡಿಸಿದ್ದಾರೆ, ಫ್ಯಾನ್ಸ್ ಎಲ್ಲ ಫಿಟ್ ಆಗಿದೆ, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿದ್ದಾರೆ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ, 2 ಅಷ್ಟೇ 4x4 ಟೀ ಕುಡ್ ವಿಂಡೋ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಎಲ್ಲನೂ ಇದು ಕಾಟ್ ಎಲ್ಲ ಹೈಡ್ರಾಲಿಕ್. ಇದು ಏನಾದರೂ ಒಳಗಡೆ ಸ್ಟೋರ್ ಕೂಡ ಮಾಡ್ಕೋಬೋದು, ಹೈಡ್ರಾಲಿಕ್ ಪ್ರೊವೈಡ್ ಮಾಡಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು ರೂಮ್ಗೆ. ರೂಮ್ಸ್ ಎಲ್ಲ ಟೋಟಲ್ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಇದು ರೆಸ್ಟ್ ರೂಮ್ಸ್ಗೆಲ್ಲನೂ. ಸೊ ಓಪನ್ ಮಾಡೋಕ್ಕಾಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಸೊ ಡಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ. ಸೊ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಇದು ಫಸ್ಟ್ ಕ್ಲಾಸ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸಿಂಕು, ವಾಲ್ ಮೌಂಟೆಡ್ ಕಮೋಡು, ವೆಟ್ ಟು ಡ್ರೈ ಆ ಥರ ಏನು ಸಪ್ರೇಟ್ ಮಾಡಿಲ್ಲ, ಎಲ್ಲ ಫುಲ್ ಪ್ಲೈನ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇದು ರೂಮ್ ನಂಬರ್ 2. ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ, ಡೋರ್ಸ್ ಎಲ್ಲ ಸೇಮ್ ಡೋರ್ಸ್, ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಚಿಲ್ಲು ನೋಡ್ಬೋದು, ಸೀಲಿಂಗ್ ಎಲ್ಲ ವುಡನ್ ಫಿನಿಶಿಂಗ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಟ್ ಇದು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, ಹೈಡ್ರಾಲಿಕ್ ಕಾಟ್ ಇದು. ಇನ್ನು ಸ್ಟೋರ್ ಕೂಡ ಮಾಡ್ಕೋಬೋದು. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ, 2 ಟೀ ಕುಡ್ ಇದು. ಸೊ 4x4 ವಿಂಡೋ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಕಬೋರ್ಡ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಮಿನಿಮಮ್ ಸ್ಟೋರೇಜ್, ಮ್ಯಾಕ್ಸಿಮಮ್ ಸ್ಟೋರೇಜ್ಗೆ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಕಟನ್ ರಾಡ್ಸ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ, ಬಟ್ ಕಟನ್ ರಾಡ್ಸ್ ಎಲ್ಲ ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ನೋಡ್ಬೋದು, ತುಂಬ ಸೈಜ್ ಬಿಗ್ ಸೈಜಲ್ಲಿದೆ ರೆಸ್ಟ್ ರೂಮ್ಸ್ ಕೂಡ. ಸೊ ಎಲ್ಲದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ, ತೋರ್ಸೋಕ್ಕಾಗ್ತಿಲ್ಲ, ಕೀ ಸ್ವಲ್ಪ ಸಿಗಲಿಲ್ಲ ಅದು. ಬಟ್ ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ಸ್ ಎಲ್ಲನೂ ಕೊಟ್ಟಿರುವಂಥದ್ದು, ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಇದು. ಟೋಟಲ್ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಜಾಗ್ವಾರ್ ಮೆಟೀರಿಯಲ್, ಫಸ್ಟ್ ಕ್ಲಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಇದು. ಸೊ ಇದರಲ್ಲಿ ಬೇಕಾದರೆ ತೊಗೊಳ್ಳೋರು ಉಳ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 1 BHK ಮಾಡಿದ್ದಾರೆ. ಸೊ ಅದನ್ನು ಬೇಕಾದರೆ ಅದರ ರೆಂಟ್ ಕೊಡ್ಬೋದು ಇದು. ಬಟ್ ಎಲ್ಲ ಮನೆಯೂ ಯಾರು ತೊಗೊಳ್ಳೋರು ಸ್ವಂತಕ್ಕೆ ಇಟ್ಕೊಂಡ್ರೆ ಮಾತ್ರ ಸೂಪರ್ ಆಗಿರುತ್ತೆ ಮನೆ ಮಾತ್ರ. ಯಾರಿಗೂ ರೆಂಟಿಗೆ ಕೊಡಿದ್ರೆ ಸ್ವಂತಕ್ಕೆ ಯೂಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ. ಸೊ ಬೇಕಾದರೆ ಇನ್ ಕೇಸ್ ಪಾಸಿಬಲ್ ಇದ್ದರೆ ಮೇಲ್ಗಡೆ ಮನೆಯನ್ನು ರೆಂಟ್ ಕೊಡ್ಬೋದು. ನೀಟಾಗಿ ಎಲ್ಲ ಫುಲ್ ಸುತ್ತಲೂ ಕಾಂಪೌಂಡ್ ವಾಲ್ ಹಾಕಿದ್ದಾರೆ. ಸೊ ಪ್ಯಾಚಸ್ ಕೂಡ ತುಂಬ ಬಿಟ್ಟಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಏರಿಯಾ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದಾರೆ. ಮತ್ತು ಓಪನ್ ಏರಿಯಾ ಬಂದ್ಬಿಟ್ಟು ತುಂಬ ಬಿಟ್ಟಿದ್ದಾರೆ. ಇಲ್ಲೂ ನೋಡ್ಬೋದು 4 ಫೀಟ್ ಇದೆ ಗ್ಯಾಪ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇದು ಕಾಂಪೌಂಡಿಂದ ವಾಲ್ಗೆ. ಸೊ ಯುಟಿಲಿಟಿ ಇದು ಕಿಚನ್ನಿಂದ ಯುಟಿಲಿಟಿ ತೋರಿಸಿನಲ್ಲ, ಯುಟಿಲಿಟಿ ಡೋರ್ ಇದು. ಇಲ್ಲೇನಾದರೂ ವಾಷಿಂಗ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷನ್ ಎಲ್ಲ ಬೇಕಾದರೆ ಇಲ್ಲೇ ಇಟ್ಕೋಬೋದು. ಪ್ಲಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಸ್ಟೋನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಟರ್ ಟ್ಯಾಪು ಎಲ್ಲ ಟ್ಯಾಪ್ಸ್ ಎಲ್ಲ 3 ಕಡೆ ಕೊಟ್ಟಿದ್ದಾರೆ. ಒಂದು ಹಾಟ್ ವಾಟರ್ದು, ಒಂದು ನಾರ್ಮಲ್ ವಾಟರ್ದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮನೆ ನಾನ್ ಯೂಸಬಲ್ ಅದು, ಒಂದು ದಿನ ಕೂಡ ಅವ್ರು ಸ್ಟೇ ಇಲ್ಲ. ಹೊಸ ಮನೆ ಇದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಸ್ಟೆಪ್ಸ್ ಕೂಡ ನೋಡ್ಬೋದು. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಎಲ್ಲ ಐರನ್ ಮೆಟೀರಿಯಲ್ ಇದು. ಸೊ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 16 gauge ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ನೋಡೋದು ಫುಲ್ ಓಪನ್ ಏರಿಯಾ ಇದು. ಇಲ್ಲಿ ಬೇಕಾದರೆ ಪಾರ್ಟಿ ಎಲ್ಲ ಮಾಡ್ಕೋಬೋದು. ಸೊ ಅಷ್ಟು ದೊಡ್ಡದಾಗಿ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಬೇಕಾದರೆ ಇನ್ ಕೇಸ್ ಬೇಡ ಅಂದ್ರೂ ಇಲ್ಲಿ ಬೇಕಾದರೆ ರೂಮ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ಇಲ್ಲಿ ವಾಲ್ಗೆಲ್ಲ ಅಷ್ಟು ನೋಡ್ಬೋದು, ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ ವಾಲ್ಗೆಲ್ಲೂ. ಇಲ್ಲಿ ಇಲ್ಲ ಅಂದರೆ ಸೊ ಓಪನ್ ಬಾಲ್ಕನಿ ಇದು. ಮೇಲ್ಗಡೆ ಹುಕ್ಕೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಹುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಏನು ಬೇಕಾದರೂ ಉಯ್ಯಾಲ ಥರ ಏನಾದರೂ ಹಾಕ್ಕೋಬೋದು. ಹ್ಯಾಂಗಿಂಗ್ ಎಲ್ಲ ಇದು ಮಾಡ್ಕೋಬೋದು. ಹ್ಯಾಂಗಿಂಗ್ದು ಉಯ್ಯಾಲೆಲ್ಲ ಹಾಕ್ಕೋಬೋದು, ಆ ಥರ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಮಂಗ್ಳೂರು ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ಗೆ. ಸೊ ಏನಾದರೂ ರೈನ್ ಎಲ್ಲ ಬಿದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದರೆ ಮೇಲ್ಗಡೆ ಮಂಗ್ಳೂರು ಟೈಲ್ಸ್ ಎಲ್ಲ ಹಾಕಿ ಡಿಸೈನ್ ಮಾಡಿದ್ದಾರೆ.
ಸೊ ಇದು ಡೋರ್ ಎಲ್ಲ ನೋಡ್ಬೋದು ಟೀ ಕುಡ್ ಇರುತ್ತೆ, ಫುಲ್ ಬಂದ್ಬಿಟ್ಟು ವಾಸ್ಕಲ್ಲು ಮೇನ್ ಡೋರ್ ಎಲ್ಲ ಟೀ ಕುಡ್ಡೆ ಕೊಟ್ಟಿರುವಂಥದ್ದು. ಸೊ ಈ ಫ್ಲೋರ್ಗೆ ಫುಲ್ ಗ್ರಾನೈಟ್ ಕೊಟ್ಟಿರುವಂಥದ್ದು. ಗ್ರಾನೈಟ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಗ್ರಾನೈಟೇ ಕೊಟ್ಟಿರುವಂಥದ್ದು, ಕಾಸ್ಟ್ಲಿ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಹಾಲ್, ಇದು 1 BHKಗೆ ಎಂಟ್ರಿ ಆಗಿದ ತಕ್ಷಣ ಹಾಲ್ ಇದು. ಸೊ ವಿಂಡೋಸ್ ಎಲ್ಲನೂ ಅಷ್ಟೇ 6x4 ಕೊಟ್ಟಿದ್ದಾರೆ ಇಲ್ಲಿ ವಿಂಡೋ ಬಂದ್ಬಿಟ್ಟು ಹಾಲ್ಗೆ. ಟಿ ವಿ ಯೂನಿಟ್ ಕೂಡ ಅಷ್ಟೇ ಮಿನಿಯರ್ ಲ್ಯಾಮಿನೇಟೆಡ್ ಟಿ ವಿ ಯೂನಿಟ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಕಿಚನ್ ಇದು ಓಪನ್ ಕಿಚನ್ ಇದು. ಕಿಚನ್ ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ, ಫುಲ್ ಸ್ಪೇಸಿಯಸ್ ಆಗಿದೆ. ಡೈನಿಂಗ್ ಕಮ್ ಕಿಚನ್ ಇದು. ಡಕ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ, ಮೇಲ್ಗಡೆ ಸೀಲಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಬಾರ್ಡರ್ ಎಲ್ಲ ನೋಡ್ಬೋದು ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಎಲ್ ಶೇಪಲ್ಲಿ ಫುಲ್ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 10M ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 2 ಟೈಪ್ಸ್ ಆಫ್ 10M ಬಾಸ್ಕೆಟ್ ಕೊಟ್ಟಿದ್ದಾರೆ, 2 ಕಡೆ ಸ್ಟೋರ್ ಮಾಡ್ಕೋಬೋದು. ಇದೊಂದು ಸ್ಮಾಲ್ ಸ್ಟೋರ್ ಏರಿಯಾ ಇದು. ಇಲ್ಲೊಂದು ಪೂಜಾರು ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಒಂದು ವುಡ್ಡಲ್ಲೇ ಮಾಡಿಸಿರುವಂಥದ್ದು ಪೂಜಾ ಯೂನಿಟ್ ಇದು. ಸೊ ಸ್ಟೆಪ್ಸ್ ಕೆಳಗಡೆ ಕಬೋರ್ಡೆಲ್ಲ ಹಾಕಿದರೆ ಅಲ್ಲಿ ಬೇಕಾದರೆ ಏನೋ ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಈ ಮನೆಗೆ ಯುಟಿಲಿಟಿ ಏರಿಯಾ ಇದು. ಸೊ ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ ಎಲ್ಲನೂ ಫ್ಲಶ್ ವುಡ್ ಇರುತ್ತೆ. ವಾಸ್ಕಲ್ಲೆಲ್ಲ ಟೀ ಕುಡ್ ಮೆಟೀರಿಯಲ್ಲೇ ಕೊಟ್ಟಿರುವಂಥದ್ದು. ಸ್ವಿಚ್ಚಸ್ ಎಲ್ಲನ ಲಿಶಾ ಕಂಪ್ನಿದು ಟಾಪ್ ಕ್ಲಾಸ್ ಸ್ವಿಚ್ಚಸ್ ಎಲ್ಲ ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲನ ಫಿನಲಾಕ್ಸ್ ಕಂಪ್ನಿ ಇದೆ. ಸೊ ಇನ್ನು ಸ್ವಂತಕ್ಕಂದರೆ ಯಾವುದೂ ಕ್ವಾಲಿಟಿ ವಿಷಯದಲ್ಲಿ ಇನ್ನೂ ಕಾಂಪ್ರಮೈಸ್ ಆಗಿಲ್ಲ, ಆ ಥರ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ರೂಮ್ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ರೂಮ್ ಕೂಡ ಅಷ್ಟೇ ಫುಲ್ ಫಸ್ಟ್ ಕ್ಲಾಸ್ ಆಗಿದೆ ರೂಮ್ ಮಾತ್ರ ಇದು, ಸಿಂಗಲ್ ಬೆಡ್ರೂಮ್ದು. ಡೋರ್ಸ್ ಎಲ್ಲ ನೋಡ್ಬೋದು, ಎಲ್ಲ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಸೊ ನೋಡ್ಬೋದು ಮೇಲ್ಗಡೆ ಟಾಪ್ ರೂಫ್ ಫ್ಲೋರಿಂಗ್ ಕೊಟ್ಟಿರುವಂಥದ್ದು ಮೇಲ್ಗಡೆ ಕೂಡ. ಇದರಲ್ಲೂ ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, ಹೈಡ್ರಾಲಿಕ್ ಕಾಟ್ ಇದು. ಏನೋ ಸ್ಟೋರ್ ಕೂಡ ಮಾಡ್ಕೋಬೋದು. 2 ವಿಂಡೋ ಕೊಟ್ಟಿದ್ದಾರೆ, 4x4 ಟೀ ಕೊಟ್ಟಿದ್ದು. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಅದದು. ಸೊ ರೆಸ್ಟ್ ರೂಮ್ಸ್ ಎಲ್ಲನೂ ಡೀಸೆಂಟ್ ಸೈಜಲ್ಲಿದೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ರೂಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಇದು. ಸೊ ಅದು ಟಾಪ್ ರೂಪ್ನ ಏನಂತಾರೆ ನಂಗೆ ಸ್ವಲ್ಪ ಐಡಿಯಾ ಇಲ್ಲ. ಸೊ ಅದನ್ನು ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಅದು ಕೇರ್ಲೈನ್ ಸ್ಟೈಲಲ್ಲಿ ಡಿಸೈನ್ ಕೊಟ್ಟಿರುವಂಥ ರೂಮ್ಸ್ ಎಲ್ಲ ಅಷ್ಟೇ. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ರೂಮ್ ಮಾತ್ರನೂ. ಸೊ ನನ್ನ ಪ್ರಕಾರ ಯಾರಿಗಾದ್ರೂ ರೆಂಟಿಗೆ ಕೊಡೋಕ್ಕಿಂತ ಆಲ್ಮೋಸ್ಟಾಗಿ ಯಾರಾದರೂ ಸ್ವಂತಕ್ಕೆ ತೊಗೊಳ್ಳೋರು ಇಟ್ಕೊಂಡ್ರೆ ಸೂಪರ್ ಆಗಿದೆ ಮನೆ ಮಾತ್ರ. ಸೊ ಇಷ್ಟಿದೆ ಸಿಂಗಲ್ ಬೆಡ್ರೂಮ್ ಇದು. ಹಾಲು, ಕಿಚನ್ನು, ರೂಮು, ಸ್ಟೋರ್ ರೂಮು ಮತ್ತು ಯುಟಿಲಿಟಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬೇಕಾದ್ರೆ ರೂಮ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದೇನು ಓಪನ್ ಏರಿಯಾ ಕೊಟ್ಟಿದ್ದಾರಲ್ಲ, ಸೊ ಇಲ್ಲ ರೂಮ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು ಬೇಕಂತಂದರೆ. ಸೊ ಇಲ್ಲಾಂದರೆ ಸಿಂಗಲ್ ಬೆಡ್ರೂಮ್ ಹಾಗೆ ಯೂಸ್ ಮಾಡ್ಕೋಬೋದು. ಇದು ಮೇನ್ ಬಂದ್ಬಿಟ್ಟು ವರ್ಕಿಂಗ್ ಸ್ಟೇಷನ್ ಇದು. ಡೋರ್ಸ್ ಎಲ್ಲ ಫ್ಲಶ್ ಡೋರೇ ಪ್ರೊವೈಡ್ ಮಾಡಿ ವಾಸ್ಕಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಸ್ಟೇಷನ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಇದಕ್ಕೆ ಫ್ಲೋರಿಂಗ್ ಬಂದ್ಬಿಟ್ಟು 2x4 ವಿಟ್ರಿಫೈಡ್ ಟೈಲ್ಸ್ ಹಾಕಿರುವಂಥದ್ದು. ಬುಕ್ ರಾಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ. ಫುಲ್ ವಿಂಡೋ ಕೂಡ ಗ್ರಿಲ್ ಹಾಕ್ಸ್ಬಿಟ್ಟು ನೀಟಾಗಿ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಟೇಬಲ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ವರ್ಕಿಂಗ್ ಯೂನಿಟ್ ಇದು. ಸೊ ಫುಲ್ ಗಾಳಿ ಬೆಳಕಿರೋ ಥರ ಯಾವ ಥರ ಬೇಕೋ ಎಲ್ಲ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಸೊ ಡೀಸೆಂಟ್ ಆಗಿದೆ. ಇದು ಕೂಡ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಇಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು. ಮತ್ತು ಇಲ್ಲಿಂದ ಟೆರೆಸ್ಗೆ ಹೋಗೋಕ್ಕೆ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ವರ್ಕಿಂಗ್ ಸ್ಟೇಷನ್ ಪಕ್ಕದಲ್ಲೇ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಸ್ಟೆಪ್ಸ್ ಎಲ್ಲ ನೋಡ್ಬೋದು ಆಂಟಿಸ್ಕಿಟ್ ಗ್ರಾನೈಟ್ ಇದು, ಲಪ್ಪೋತ್ರ ಯೂಸ್ ಮಾಡಿರುವಂಥದ್ದು. ಸೊ ರೈಲಿಂಗಲ್ಲೂ ಐರನ್ ಮೆಟೀರಿಯಲ್ಲೇ ಯೂಸ್ ಮಾಡಿದ್ದಾರೆ. ಸೊ ಇದು ಡೋರ್ ಇದು. ಈ ಡೋರ್ ಬಂದ್ಬಿಟ್ಟು ನಾರ್ಮಲ್ WPC ಡೋರ್ ಯೂಸ್ ಮಾಡಿದ್ದಾರೆ. ಇದು ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ, ಯಾಕಂದರೆ ಸೇಫ್ಟಿ ಡೋರ್ ಹಾಕೊಂಡ್ರೆ ತುಂಬ ಒಳ್ಳೇದಿದು. ಸೊ ಟಾಪ್ ಇದು ಟೆರೆಸ್ ಇದು. ಇಲ್ಲಿ ಬಂದ್ಬಿಟ್ಟು ಪಿಲ್ಲರಲ್ಲೇ ಕಟ್ಟಿರುವಂಥದ್ದು, ಬಟ್ ಎಕ್ಸ್ಟೆಂಡ್ ಮಾಡೋಕ್ಕಿಂತ ಆರಾಮಾಗಿ ಇಷ್ಟೇ ಇರೋದೇ ಒಳ್ಳೇದಿದು. ಸೊ ಇದು ರೆಸ್ಟ್ ರೂಮ್ ಇದು. ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದರೆ ಮೇಲ್ಗಡೆ. ಇಲ್ಲೂ ಕೂಡ ಅಷ್ಟೇ ರೆಸ್ಟ್ ರೂಮ್. ಅದು ವೆಸ್ಟರ್ನ್ ಟಾಯ್ಲೆಟೇ ಕೊಟ್ಟಿರುವಂಥ ಒಂದು ಸೋಲಾರ್ ಕೊಟ್ಟಿದ್ದಾರೆ. 220 ಲೀಟರ್ಸ್ ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸುಪ್ರೀಂ ಕಂಪ್ನಿದು. 2 ಟ್ಯಾಂಕ್ ಕೊಟ್ಟಿದ್ದಾರೆ. 2 ಬಂದ್ಬಿಟ್ಟು ಆಶೀರ್ವಾದ್ ಕಂಪ್ನಿದು 2000 ಲೀಟರ್ದು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಹೇಳಿದ್ನಲ್ಲ, ಇದು ಟಾಪ್ ರೂಪ್ ಇರೋದ್ರಿಂದ ಈ ಪಿಲ್ಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಇಲ್ಲಿಂದ ಮಾತ್ರ ಟೋಟಲ್ ಪಿಲ್ಲರ್ ಕನ್ಸ್ಟ್ರಕ್ಟನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು ಅಷ್ಟೇ. ಇನ್ನೂ ಬೇಕಾದರೆ ಮುಂದಕ್ಕೆ ಕಟ್ಕೋಬೋದು. ಸೊ ಇಲ್ಲಾಂದರೆ ಫುಲ್ ಮನೆ ಹಾಗೇ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲೇನು ಪಿಲ್ಲರ್ ಓಪನ್ ಕಸಿ ಮತ್ತು ಇಲ್ಲಿಂದ ರೈಟ್ಗೆ ಲೆಫ್ಟಿಗೆ ಬಂದ್ಬಿಟ್ಟು ಇದು ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಈ ಏರಿಯನ್ ಮಾತ್ರ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಷ್ಟೇ. ಈಗೇನು ಟೆರೆಸ್ ರೂಮ್ ಕಾಣ್ತಿಲ್ಲ, ಇಷ್ಟು ಮಾತ್ರ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಇದೆಲ್ಲ 14 ಪಿಲ್ಲರ್ಸ್ ಎಲ್ಲ ಓಪನ್ ಮಾಡಿಕೊಡ್ತಾರೆ ಬೇಕಾದರೆ ನಿಮಗೆ ತೊಗೊಳ್ಳೋ ಟೈಮಲ್ಲಿ. ಸೊ ಇಂಜಿನಿಯರ್ ಕರೆಸ್ಬಿಟ್ಟು ಅದಕ್ಕೆ ಏನಾದರೂ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದ್ರೆ ಏನು ಪ್ರಾವಿಷನ್ ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ.
ಸೊ ಇಲ್ಲೊಂದು ರೂಮ್ ಹಾಕೊಂಡು ರಿಮೈನಿಂಗ್ ಎಲ್ಲ ಒಂದು ಮೇಲ್ಗಡೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಬೇಡ ಅಂದ್ರೂ ಬಿಟ್ಟಾಕ್ಬೋದು. ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದ್ಬಿಟ್ಟು ಜ್ಯೋತಿ ನಗರ ನೆಲಮಂಗಲ ಟೌನ್ ಹತ್ರ ಬರುತ್ತೆ. ಇದು ನೆಲಮಂಗಲ ಟೌನ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ. ಇದು ತುಮಕೂರು ಮೈನ್ ರೋಡ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ನೆಲಮಂಗಲ ಬಸ್ ಸ್ಟಾಪ್ಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಲೇಔಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಸ್ಕೂಲ್ಸ್ಗೆ ಮತ್ತು ಹಾಸ್ಪಿಟಲ್ಸ್ಗೆ, ಕಾಲೇಜಸ್ಗೆ ಎಲ್ಲನೂ ನಿಯರ್ ಬೈ ಇರುವಂಥದ್ದು, ಎಲ್ಲನೂ ಅವೈಲಬಲ್ ಇರುವಂಥದ್ದೇ ಲೊಕೇಶನ್ ಇದು. ಸೊ ಯಾರಾದರೂ ಸ್ವಂತಕ್ಕೆ ಇಟ್ಕೊಳ್ಳೋರಿಗೆ ಒಳ್ಳೆ ಮನೆ ಪ್ರಾಪರ್ಟಿ ಇರುತ್ತೆ ಇದು. ಮತ್ತು ಇದು ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ. ಈ ಖಾತಾ ಪ್ರಾಪರ್ಟಿ ಇದು. ಇಂಡಿವಿಜುವಲ್ ಸೈಟ್ಗೆ 911B ಈ ಖಾತಾ ಇರುವಂಥದ್ದು. ಲೋನ್ಗೂ ಏನು ಪ್ರಾಬ್ಲಮ್ ಇಲ್ಲ, ಲೋನ್ ಕೂಡ ಸಿಗುತ್ತೆ ನಿಮಗೆ. 70-75% ಲೋನ್ ಕೂಡ ಸಿಗುತ್ತೆ. ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,80,00,000 ಹೇಳ್ತಿದ್ದಾರೆ, 1,80,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಸೊ ರೆಡ್ ಬ್ರಿಕ್ಕಲ್ಲೇ ಕಟ್ಟಿರುವಂಥದ್ದು. ಸೊ ತುಂಬ ಒಳ್ಳೆ ರೇಟಲ್ಲೇ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಒಪಿನಿಯನ್ ಇದು. ಫುಲ್ ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಎಲ್ಲ ಮಾಡಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಪದೇ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಸ್ವಂತಕ್ಕೆ ಇಟ್ಕೊಳ್ಳೋರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ಮಾತ್ರ. ಸೊ ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪ್ಲೀಸ್ ಲಾಸ್ಟಲ್ಲಿ ಮರಿದಿರ ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.